ಅಯ್ಯೋ ಇದ್ಯಾವುದು ಕೆಲ್ಸಕ್ಕೆ ಬರಲ್ಲ. ನಾವು ಹೋಗ್ತಿರೋದು ದೇವ್ರ ದರ್ಶನಕ್ಕೆ. ಚೆನ್ನಾಗಿ ದೇವ್ರ ದರ್ಶನ ಆದ್ರೆ ಸಾಕು. ಅಲ್ಲೇ ಎಲ್ಲಾರು ಒಂದ್ ಮೂಲೆಯಲ್ಲಿ ಮಲ್ಗೆದ್ ಬಂದ್ರೆ ಆಯ್ತಪ್ಪ. ಯಾಕೆ ಬಂದ್ಬಿಡು, ಮುಳುಗಿದ್ದು ಎದ್ದು ಬಂದ್ಬಿಟ್ರೆ ಆಯ್ತಂತೆ. ದೇವ್ರ ದರ್ಶನ ಜೊತೆಗೆ ಪಿಕ್ನಿಕ್ ಟ್ರಿಪ್ ಎಲ್ಲ ಆಗ್ಬೇಕು. ಅಯ್ಯೋ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ, ನಮ್ಮ ಹತ್ರ ಏನು ಇಲ್ಲ ಅಂದ್ಬಿಟ್ಟು ಧರ್ಮಶಾಲೆನೋ ಛತ್ರನೋ ಅಥವಾ ಮರದಡಿನೋ ಮಲಗಿಸ್ಬಿಟ್ರೆ ಅವೆಲ್ಲ ಆಗಲ್ಲ, ಹೇಳಿರ್ತೇನೆ ಅಂತ. ಮತ್ತೆ ನಿಮ್ಗೆ ಅಷ್ಟೊಂದು ಕಷ್ಟ ಆಗುತ್ತೆ ಅಂದ್ರೆ ನೀವು ಇಲ್ಲೇ ಇರಿ, ನಾವೇ ದೇವಸ್ಥಾನಕ್ಕೆ ಹೊರಟ್ಬಿಡ್ತೀವಿ. ಯಾಕೆ ಹೇಳು, ಬಂದ್ಬಿಡು. ನಾನೇ ನಿಮ್ಮ ಮನೆಗೆ ವಾಚ್ ಮೆನ್ನ ಅಲ್ಲ ವಾಚ್ ವುಮೆನ್. ನೋಡು ಈ ಸಲಿನ್ನು ನಮ್ದೇ ಕಪ್ಪು, ನಾವು ಹೋಗ್ಬೇಕು ಟ್ರಿಪ್. ಸುಬ್ರಹ್ಮಣ್ಯ, ಗಾಡಿ ಬರೋ ಟೈಮ್ ಆಯ್ತು, ಇನ್ನೂ ಬಂದಿಲ್ವಲ್ಲ? ನೆನ್ಸ್ಕೊಂತಿದ್ದಾಗೆ ಗಾಡಿ ಬಂದ್ಬಿಡ್ತು. ಅಯ್ಯ ಟೀಟಿ, ಉಮೇಶ್ ಅಣ್ಣ ಸರಿಯಾದ ಸಮಯಕ್ಕೆ ಬಂದ್ರಿ ನೋಡಿ. ಉಮೇಶ್ ಅಣ್ಣ, ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ವಾ? ಟೈರ್ಗಳೆಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಇಂಜಿನ್ ಆಯಿಲ್ ಡೀಸೆಲ್ ಎಲ್ಲ ಚೆಕ್ ಮಾಡಿಸಿದಿರ ಅಲ್ವಾ? ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ, ಮಧ್ಯದಲ್ಲಿ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಏನೂ ತೊಂದರೆ ಆಗಲ್ಲ ಮೇಡಮ್, ಗಾಡಿ ಫುಲ್ ಕಂಡೀಷನ್ ಇದೆ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಮೇಡಮ್. ಮತ್ತೆ ಇನ್ನೇನು ತಡ, ನಡೀರಿ ಗಾಡಿ ಪೂಜೆ ಮಾಡಿ ಹೊಟ್ಬೋಣ. ಪೂಜೆಗೆ ರೆಡಿ ಮಾಡಿದ್ದೀನಿ, ತಗೊಂಡ್ಬರ್ತೀನಿ.